ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಚಾನಲನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಫೆಬ್ರವರಿ ಮಂತ್ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇದ್ದೀವಿ. ಗೋಚಾರ ಫಲ, ಯಾವ ಥರ ಗೋಚಾರ ಫಲಗಳು ಫೆಬ್ರವರಿಯಲ್ಲಿ ಯಾವ ರಾಶಿಗಳ ಮೇಲೆ ಯಾವ ಥರ ಇದೆ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಫೆಬ್ರವರಿಯಲ್ಲಿ ಮುಖ್ಯವಾಗಿ ಶಿವರಾತ್ರಿ ಬರ್ತಕ್ಕಂಥ ತಿಂಗಳಿದು. 26ನೇ ತಾರೀಕು ಶಿವರಾತ್ರಿ ಇದೆ. ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಧನುಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಕುಜ ಇದ್ದಾರೆ. ಕುಜ ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥ ಗ್ರಹ. ಅದು ವಿವಾಹ ಸ್ಥಾನದಲ್ಲಿ ಇದೆ ಅಂದರೆ, 7ನೇ ಮನೆಯಲ್ಲಿದೆ ಅಂದರೆ ಏನಾದರೂ ಸಣ್ಣ ಪುಟ್ಟದು ಮಾತು ಬಂದು ಹೋಗ್ತಕ್ಕಂಥದ್ದು ಗಂಡ ಹೆಂಡತಿ ಮಧ್ಯೆ. ಏನು ದೊಡ್ಡದಾಗಿ ಏನು ಇರೋದಿಲ್ಲ. ಒಂದು ಕಡೆ ಕೂತ್ಕೊಂಡು ಒಂದು ಕಾಫಿ ಕುಡಿದು ಮಾತಾಡ್ಕೊಂಡಿದ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. 7ನೇ ಮನೆಯಲ್ಲಿ ಕುಜ ಇರುವಾಗ ಸ್ವಲ್ಪ ಟೆನ್ಷನ್ ಕೊಡ್ತಾನೆ, ಗಡಿಬಿಡಿ ಆತುರ. ಮೊದಲೇ ಧನುಸು ರಾಶಿಯವರು ಸ್ವಲ್ಪ ಆವೇಶಪರು, ಗಡಿಬಿಡಿ ಆತುರ ಇರುತ್ತೆ. ಈ ಗಡಿಬಿಡಿ ಆತುರವನ್ನು ಈ ತಿಂಗಳಲ್ಲಿ ನೀವು ಶಿವರಾತ್ರಿ ತಿಂಗಳಾಗಿರ್ತಕ್ಕಂಥ ಈ ಮಾಘ ಮಾಸದಲ್ಲಿ ಓಂ ರಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ನಮಃ ಈ ಮಂತ್ರವನ್ನು ಹೇಳಿದರೆ ನಿಮಗೆ ಎಲ್ಲ ಟೆನ್ಷನ್ BP ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಫೆಬ್ರವರಿ 12 ರಾತ್ರಿ 10 ಗಂಟೆ ಆದಮೇಲೆ ಕುಂಭರಾಶಿಗೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ 3ನೇ ಮನೆ ವಿಕ್ರಮ ಸ್ಥಾನ. ಸೂರ್ಯ ಶನಿ ಅಲ್ಲೇ ಇರೋದರಿಂದ ನಿಮಗೆ ಜಯ ಪಡ್ಕೊಳ್ತಕ್ಕಂಥದ್ದು. ಬುಧನ ಜೊತೆ ಸೂರ್ಯ ಕೂಡ ಅಲ್ಲಿ ಸೇರ್ತಾ ಇರೋದ್ರಿಂದ ಬುಧಾದಿತ್ಯ ಯೋಗ, ನಿಪುಣ ಯೋಗ, ಲಾಜಿಕಲ್ ಥಿಂಕಿಂಗ್, ಬರ್ತಕ್ಕಂಥ ಕಷ್ಟಗಳನ್ನು ವ್ಯವಹಾರ ಚತುರತೆಯಿಂದ ನೀವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಕಾಲ ಇದು. ಇಲ್ಲಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಹೌಸ್ ಆಫ್ ಇಂಟೆಲಿಜೆನ್ಸಿಯಲ್ಲಿ ರಾಹು ಜೊತೆಗೆ ಶುಕ್ರ ಇದ್ದಾರೆ. ರಾಹುನೇ ನಿಮಗೆ ಮಾಯಾಗ್ರಹ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ. 5ನೇ ಮನೆಯಲ್ಲಿದ್ದರೆ ನೀವು ಟೆಕ್ನಿಕಲ್ ಆಗಿ ಮಾತಾಡ್ತಕ್ಕಂಥದ್ದು ಮತ್ತು ಈ ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಕೆಲಸಗಳು ಮಾಡ್ತಕ್ಕಂಥವ್ರಿಗೆ ಜಯ ಸಿಗ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿ 10ನೇ ಮನೆಯಲ್ಲಿ ಕೇತು ಇದ್ದಾರೆ. 10ನೇ ಮನೆಯಲ್ಲಿ ಕೇತು ಇದ್ದರೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. 10ನೇ ಮನೆ ಕರ್ಮಸ್ಥಾನ ಆಗಿರೋದ್ರಿಂದ ಕರ್ಮಾಧಿಪತಿ ಬುಧ ಶನಿಯ ಒಟ್ಟಿಗೆ ಸೂರ್ಯ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ. ಸೊ ಈ ತಿಂಗಳಲ್ಲಿ ಬಿಗಿನಿಂಗಲ್ಲೇ 1ನೇ ತಾರೀಕಿಗೆ ನಿಮಗೆ ಗಣೇಶ ಜಯಂತಿ ಇದೆ. ಅವತ್ತು ಗಣೇಶನ ಆರಾಧನೆ ಮಾಡಿ. ಈ ತಿಂಗಳಲ್ಲಿ ಗಣೇಶನ ನೀವು ಆರಾಧನೆ ಮಾಡಿದರೆ ಕೇತು ನಿಮಗೆ ಅನುಕೂಲವಾಗಿರ್ತಾರೆ. ಓಂ ಗಂ ಗಣಪತಯೇ ವಿಜಯ ಸಿದ್ಧಿಂ ದೇಹಿ ಓಂ ನಮಃ ಈ ಮಂತ್ರವನ್ನು 108 ಸರ್ತಿ ಜಪ ಮಾಡಿ. ಗಣೇಶನ ಅನುಕೂಲ ಆಗುತ್ತೆ. ಸೊ ನಿಮಗೆ ಕರ್ಮ ಸ್ಥಾನದಲ್ಲಿ ಅಂದರೆ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರ ಸ್ಥಾನದಲ್ಲಿ ನಿಮಗೆ ಜಯ ಸಿಕ್ಕತ್ತೆ. 6ನೇ ಮನೆಯಲ್ಲಿರ್ತಕ್ಕಂಥ ಗುರು, ಹೌಸ್ ಆಫ್ ಇಂಟೆಲಿಜೆನ್ಸಿ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಏನಾದರೂ ನೆಗಡಿ ಆಗ್ತಕ್ಕಂಥದ್ದು, ಸ್ವಲ್ಪ ಅನಾರೋಗ್ಯಕ್ಕೆ ಗುರಿ ಆಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಕೂಡ ಕುಜ ಇದ್ದಾನಂದರೆ ಮಿಥುನ ರಾಶಿ ನಮ್ಮ ಲಂಗ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. 6ನೇ ಮನೆಯಲ್ಲಿ ಗುರು ಆ ರೋಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕಾಗಿ 6ನೇ ಮನೆ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಥವಾ ಲಂಗ್ಸು, ಕೆಮ್ಮು, ನೆಗಡಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಕ್ಕಾಗಿ ನೀವು ಗುರಿ ಆಗ್ಬೋದು. ಧನುಸು ರಾಶಿಯವರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಓಂ ಲಂ ಆದಿತ್ಯಾಯ ತೇಜೋಂ ದೇಹಿ ಓಂ ನಮಃ ಅಂತಕ್ಕಂಥ ಈ ಮಂತ್ರವನ್ನು ನೀವು ಹೇಳ್ಕೊಂಡಿದ್ರೆ ನಿಮಗೆ ಜಯ ಸಿಕ್ಕತ್ತೆ. ಅದರಲ್ಲೂ ನಿಮಗೆ ಈ ಮಂತಲ್ಲೇ ನಿಮಗೆ 4ನೇ ತಾರೀಕು ರಥಸಪ್ತಮಿ ಇದೆ. ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಮಂತ್ರವನ್ನು ಓಂ ವಿವಸ್ವತೆಯ ನಮಃ, ಓಂ ವಿವಸ್ವತೆಯ ನಮಃ, ಓಂ ವಿವಸ್ವತೆಯ ನಮಃ ಅಂತ ಹೇಳ್ಕೊಳ್ಳಿ. ನಿಮಗೆ ಅನಾರೋಗ್ಯದಿಂದ ನೀವು ಪಾರಾಗ್ತೀರಿ. ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವಾಗಿರ್ತಕ್ಕಂಥ ದಿನ ಈ ತಿಂಗಳಿದು. ಫೆಬ್ರವರಿ ಮಾಸಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿದರೆ 5ನೇ ಮನೆಯಲ್ಲಿರ್ತಕ್ಕಂಥ ಟೆಕ್ನಿಕಲ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಮತ್ತು ಶುಕ್ರನ ಜೊತೆ ರಾಹು ಇರೋದರಿಂದ ನೀವು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ನೀವು ಸಕ್ಸಸ್ ಆಗಲೋದಕ್ಕೆ ಕೂಡ ಒಳ್ಳೆಯ ಅವಕಾಶ ಇದೆ. ಇದು ಪವಿತ್ರವಾದಂಥ ಮಂತು. ಈ ತಿಂಗಳಲ್ಲಿ ನಿಮಗೆ ಒಟ್ಟಿಗೆ ಎಲ್ಲ ಶುಭಗಳು ತುಂಬ ಇರುತ್ತೆ. ಈ ತಿಂಗಳಲ್ಲೇ ನಿಮಗೆ ಗಣೇಶ ಜಯಂತಿ ಇದೆ. ಭಾನುವಾರ 2ನೇ ತಾರೀಕು ವಸಂತ ಪಂಚಮಿ ಇದೆ. ಇವತ್ತು ವಸಂತ ಪಂಚಮಿ ದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದರೆ ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ. ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀವಿ ನಾವು. ಸೊ ಅದಕ್ಕಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಜಯಂತಿ, ರಥಸಪ್ತಮಿ ಮತ್ತು ವಸಂತ ಪಂಚಮಿ, 26ನೇ ತಾರೀಕು ಬರ್ತಕ್ಕಂಥ ಶಿವರಾತ್ರಿ,
ಹೀಗೆ ಭಗವಂತನ ಅನುಗ್ರಹಣೆಗೆ ನೀವು ಪಾತ್ರರಾಗಿ ಶಿವತತ್ವವನ್ನು ನೀವು ನೆನೆಸುತ್ತಾ ಸದಾಶಿವನನ್ನು ಧ್ಯಾನದಲ್ಲಿ ಇದ್ದರೆ ನಿಮಗೆ ಎಲ್ಲ ಜಯಗಳು ಸಿಕ್ಕತ್ತೆ. ಇದು ತತ್ವಮಸಿ ಚಾನಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.